ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ? ಇದು ನಮ್ಮದು ಫಸ್ಟ್ ವ್ಲಾಗ್ ಐತಿ. ನಮ್ಗೆ ಹೆಂಗೆ ವ್ಲಾಗ್ ಮಾಡಬೇಕು ಏನು ಮಾಡಬೇಕು ಅಷ್ಟು ಗೊತ್ತಿಲ್ಲ. ಇವತ್ತೇ ಫಸ್ಟ್ ಕ್ಯಾಮ್ರಾ ಆರ್ಡ್ರ್ ಮಾಡೀವಿ. ಹೆಂಗೆ ವರ್ಕ್ ಆಗ್ತೈತಿ ಏನೋ ನಮಗೂ ಅಷ್ಟು ಪಕ್ಕಾ ಗೊತ್ತಿಲ್ಲ. ಇದು ನೋಡ್ರಿ ದುಬೈದು ಡಬಲ್ ಡೆಕ್ಕರ್ ಬಸ್. ಈಗ ನಾ ಶಾರ್ಜಾ ಒಳಗದೀನಿ. ಶಾರ್ಜಾ ಟು ದುಬೈ ಹೋಗ್ಬೇಕಂದ್ರೆ ಈ 308 ಇರ್ತೈತಲ್ಲ, ಆ ಡಬಲ್ ಡೆಕ್ಕರ್ ಬಸ್ ಹತ್ತಬೇಕು. ಹಿಂಗೈತ್ರಿ ನೋಡ್ರಿ ಡಬಲ್ ಡೆಕ್ಕರ್ ಬಸ್. ಅದಕ್ಕೊಂದು NOL ಕಾರ್ಡ್ ಅಂತ ಬರ್ತೈತಿ. ಆ ಕಾರ್ಡ್ ತೊಗೊಂಡು ಅದಕ್ಕೆ ರಿಚಾರ್ಜ್ ಮಾಡಿ ಆಮೇಲೆ ನೀವು ಹೋಗ್ಬೇಕು. ಇಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಇದು ಐತಿ. ಈಗ ರೆಡ್ ಸಿಗ್ನಲ್ ಬಿದ್ದೈತಿ, ಅದಕ್ಕೆ ಈಗ ಹೋದ್ರೆ ನಡೀದಿಲ್ಲ. ಬಟ್ ಇಲ್ಲಿ ಮುಂದೆಲ್ಲ ಟ್ರಾಫಿಕ್ ಜಾಮ್ ಆಗೈತಿ ಅಂತ ಹೇಳಿ ನಾವು ಹಾಗೆ ಕ್ರಾಸ್ ಮಾಡ್ಬೋದು. ಮಳಿನೂ ಜೋರಾಗೈತಿ ಇವತ್ತು. ನೋಡ್ಬೋದೆಲ್ಲ ಮಳೆ ಭಾಳ ಕೆಟ್ಟಾಗೈತಿ ಇವತ್ತು. ಇಲ್ಲಿ ನಾಳೆನೂ ಇದಕ್ಕಿಂತ ಜೋರು ಆಗ್ತೈತಿ ಅಂತೇಳಿ ವೆದರ್ ಫೋರ್ಕಾಸ್ಟ್ ಆಗೈತಿ. ಈ ಬಿಲ್ಡಿಂಗ್ ಐತಲ್ಲ, ಈ ಬಿಲ್ಡಿಂಗ್ ಒಳಗೆ ATM ಐತಿ. ನನಗೆ ಆ್ಯಕ್ಚುಲಿ ಒಂದು 200 ದಿರಮ್ ಕ್ಯಾಶ್ ಬೇಕಾಗಿದ್ದು, ಅದಕ್ಕೆ ಕ್ಯಾಶ್ ತೊಗೊಂಬರಕ್ಕೆ ಹೊಂಟಿದ್ನಿ. ಇದ್ರೊಳಗೆಲ್ಲ ಮಾರ್ಕೆಟ್ ಐತಿ, ಗೋಲ್ಡ್ ಮಾರ್ಕೆಟ್, ಆಮೇಲೆ ಎಲ್ಲ ಥರ ನಿಮಗೆ ಪರ್ಸ, ಕಾಪಿ ಪರ್ಸ ಏನು ಬೇಕೆಲ್ಲ ಸಿಗ್ತೈತೆ ಅದ್ರೊಳಗೆ. ಶಾರ್ಜಾದ ಸೆಂಟ್ರಲ್ ಸೌಕ್ ಅತ್ತಾರ ಅದಕ್ಕೆ. ಇದು ಬಸ್ ಹೊಂಟೈತಿ ನೋಡ್ರಿ, ಅದೇ ನಾ ಈಗ ಹೇಳಿದ್ನಲ್ಲ, ಇದು ದುಬೈಗೆ ಹೋಗ್ತೈತಿ ಈಗ ಬಸ್. ಈ 308 ಡಬಲ್ ಡೆಕ್ಕರ್ ಬಸ್ಸ. ಕಾರ್ ನೋಡ್ರಿ ಎಷ್ಟು ಮಸ್ತ್ ಹೊಂಟೈತಿ. ಈ ಬಟನ್ ಐತಲ್ಲ, ಈ ಬಟನ್ ಪ್ರೆಸ್ ಮಾಡ್ಬೇಕು. ಈ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸ್ವಲ್ಪ ತಾದ್ಮೇಲೆ ಅಲ್ಲಿ ಮುಂದೆ ಗ್ರೀನ್ ಸಿಗ್ನಲ್ ಬೀಳ್ತೈತಿ. ಗ್ರೀನ್ ಸಿಗ್ನಲ್ ಬಿಟ್ಟ ಮ್ಯಾಗ ಕ್ರಾಸ್ ಮಾಡ್ಬೋದು. ನಿಂದಿರ್ಸಾರ ನೋಡ್ರಿ ಎಲ್ಲ. ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಕಾರ್ ನಿಂತೈತಿ. ಆಮೇಲೆ ಇಲ್ಲೊಂದು ಕಾರ್ ಪಂಚರ್ ಆಗೈತಿ. ಇದು ಸ್ಮಾರ್ಟ್ ಪಾರ್ಕಿಂಗ್ ಮಷೀನ. ಇಲ್ಲೆಲ್ಲ ಕಾರ್ ನಿಂದ್ರಿಸಾರಲ್ಲ ಇವರು, ಹಾಗೆ ಫ್ರೀ ಇರಲ್ಲ ಇದು ಪಾರ್ಕಿಂಗ್ ಮಾಡೋದು. ಒಂದು ತಾಸಿಗೆ ಇಂತಿಷ್ಟಂತೇಳಿ ಅಮೌಂಟ್ ಇರ್ತೈತಿ. ಈ ಮಷಿನ್ ಒಳಗೆ ಬಂದು ಇಲ್ಲಿ ನೋಡ್ರಿ 8ರಿಂದ ರಾತ್ರಿ 12 ತನಕ ಪೇ ಮಾಡ್ಬೇಕು ನಾವು. ಈ ಬಟನ್ ಹೊಡೆದ ಕೂಡಲೇ ಏನಾಗ್ತೈತಿ, ದುಬೈ ಯಾವುದು ನಿಮ್ಮದು ನಂಬರ್ ಪ್ಲೇಟ್ ಯಾವ್ದು ಇರ್ತೈತಿಲ್ಲ ಗಾಡಿದು, ಅದೆಲ್ಲ ಹಾಕಿ ಶಾರ್ಜಾ ಐತಂದ್ರೆ ಶಾರ್ಜಾ, ಆಮೇಲೆ ನಿಮ್ಮದು ಪ್ರೈವೇಟ್ ಐತೋ ಯಾವ ಟೈಪ್ ಐತೆ ವೆಹಿಕಲ್ ಎಲ್ಲ ನಂಬರ್ ಹಾಕಿದ್ಮ್ಯಾಗ ಇಲ್ಲಿ ಕೇಳ್ತೈತಿ ನಂಬರ್ ಪ್ಲೇಟ್ ಹಾಕಬೇಕು. ನಂಬರ್ ತಪ್ಪಾಯಿತು. ಕನ್ಫರ್ಮ್ ಕೊಟ್ಟ ಮ್ಯಾಗ ಇಲ್ಲಿ ನೋಡ್ರಿ ಅಮೌಂಟ್ ಹೆಂಗೈತಿ. ಒಂದು ತಾಸಿಗೆ 2 ದಿರಮ್ ಐತಿ. 2 ದಿರಮ್ ಅಂದ್ರೆ ಈಗ 1 ದಿರಮ್ ಅಂದ್ರೆ 24.5 ಐತಿ. ಸೊ 1 ದಿರಮ್ ಅಂದ್ರೆ ಒಂದು ತಾಸಿಗೆ ಏನಿಲ್ಲ ಅಂದ್ರೂ 50 ದಿರಮ್, 50 ರೂಪೀಸ್ ನಾವು ಬರೀ ಪಾರ್ಕ್ ಗಾಡಿ ನಿಂದಿರ್ಸ್ಲಾಕೆ ಕೊಡಬೇಕು. ಸೊ ಗಾಡಿ ಮ್ಯಾನೇಜ್ ಮಾಡೋದು ಭಾಳ ಕಾಸ್ಟ್ಲಿ ಐತಿ ಇಲ್ಲಿ. ಅದಾದಮೇಲೆ ಇದು ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಕೇಳ್ತೈತೆ ಅದು. ಇಲ್ಲಿ ಅಮೌಂಟ್ನೂ ಹಾಕ್ಬೋದು, ಇಲ್ಲಾಂದ್ರೆ ಒಂದು NOL ಕಾರ್ಡ್ ಅದು ಬರ್ತೈತಿ. ಅದು ಸೇಮ್ ಕಾರ್ಡ್ನ ನೀವು ಬಸ್ಸಿಗೆ ಸರಿಕೆ ಯೂಸ್ ಮಾಡ್ಬೋದು. ಆ ಕಾರ್ಡಿಂದ ನೀವು ಇದು ಮಾಡ್ಬೋದು, ಪೇ ಮಾಡ್ಬೋದು. ಇದ್ರೊಳಗೆ ಐತ್ರಿ ATM ಎಲ್ಲ ನಮ್ಮ ಕಡೆ ಹೆಂಗೆ ಇರ್ತೈತಿಲ್ಲ ಅಂಥದ್ದೇ ಸೇಮ್ ATM. ಬಟ್ ಇಲ್ಲಿ ದುಬೈದ ರೊಕ್ಕ ಬರ್ತಾವೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಬೇರೆ ಡಿಫ್ರೆನ್ಸ್ ಏನಿಲ್ಲ. ಇದ್ರೊಳಗೆ ವಿಡಿಯೋ ಮಾಡ್ಲಿಕ್ಕೆ ಅಲೋ ಐತಿ ಇಲ್ಲೋ ಗೊತ್ತಿಲ್ಲ. ನೋಡ್ರಿ ಒಳಗೆ ಹಿಂಗೆ ಮಾರ್ಕೆಟ್ ಐತಿ. ಇಂಥದ್ದೇ ಇನ್ನೊಂದು ಹಚ್ಚಿ ಕಡೆ ಐತಿ. ಈ ಬಿಲ್ಡಿಂಗಿಗೆ ಟ್ವಿನ್ ಟವರ್ನು ಕರೀತಾರೆ. ಟ್ರೈನ್ ಟವರ್, ಟ್ವಿನ್ ಟವರ್. ಮೇನ್ ನೇಮ ಸೆಂಟ್ರಲ್ ಸೂಕ್ ಅಂದ್ರೆ ಏನಪ್ಪ ಅಂದ್ರೆ ಅರಬಿಕ್ ಒಳಗೆ ಸೂಕ್ ಅಂದ್ರೆ ಮಾರ್ಕೆಟ್ ಅಂದಂಗೆ. ನೋಡ್ರಿ ಇಲ್ಲಿ ನಡುವೆ ಕನೆಕ್ಷನ್ ಐತಿ. ಒಳಗೆ ಡೈರೆಕ್ಟ್ನು ಹೋಗ್ಬೋದು. ಇದ್ರೊಳಗೆ ಈ ಬಿಲ್ಡಿಂಗ್ ಒಳಗೆ ಮ್ಯಾಗ ಏರಿ ಹಿಂಗೆ ಬ್ರಿಡ್ಜ್ ಐತಲ್ಲ, ಈ ಬ್ರಿಡ್ಜದಿಂದ ಆ ಕಡೆನೂ ಹೋಗ್ಬೋದು. ನಾ ಹಂಗೆ ಹೋಗಲಿಲ್ಲ, ಇಲ್ಲೇ ಡೈರೆಕ್ಟ್ ಕೆಳಗಿಂದ ಕ್ರಾಸ್ ಮಾಡತ್ತೀನಿ. ನೋಡ್ರಿ ಹಿಂಗೆ ಎಲ್ಲಿ ಬೇಕಾದಲ್ಲಿ ಪಾರ್ಕಿಂಗ್ ಮಷಿನ್ ಇರ್ತಾವೆ. ಮತ್ತು ಪಾರ್ಕಿಂಗ್ನು ಸಾಕಾಗಟ್ಟು ಪಾರ್ಕಿಂಗ್ ಸಿಗ್ತಾವೆ ನಿಮಗೆ. ಎಲ್ಲಿ ಯಾವುದೋ ಮಾರ್ಕೆಟಿಗೆ ಹೋಗ್ರಿ ಪಾರ್ಕಿಂಗ್ ಭಾಳ ಇರ್ತಾವೆ. ನೀವು ಗಾಡಿ ನಿಂದ್ರಿಸ್ಲಾಕದು ಏನೂ ಟೆನ್ಷನ್ನೇ ಬೀಳಲ್ಲ. ಬಟ್ ಈಗ ಏನಾಗೈತೆ ಅಂದ್ರೆ ಎಲ್ಲ ಇಲ್ಲಿನೂ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿ ಕಾರ್ ಎಲ್ಲರೂ ಬಂದವರೆಲ್ಲ ಕಾರೆಲ್ಲ ತೊಗೊಂಡು ಇಲ್ಲಿನೂ ಪಾರ್ಕಿಂಗ್ ಸಿಗಲ್ಲ. ಈಗ ಪಾರ್ಕಿಂಗ್ ಭಾಳ ಪ್ರಾಬ್ಲಮ್ ಬಂದೈತಿ.
ಹಿಂಗೆ ರೋಡ್ ಕ್ರಾಸ್ ಮಾಡುವಾಗ ಒಂದೊಂದು ಸತಿ ಏನು ಮಾಡ್ತಾರೆ, ಗಾಡಿಯವ್ರು ಬರತ್ತಿದ್ರಂದ್ರೆ ಆಟೋಮೆಟಿಕ್ ಅವರು ನಿಂದಿರಿಸ್ಬಿಡ್ತಾರೆ. ಇವ್ರು ನಿಂದಿರಿಸ್ಲಿಲ್ಲ ಮೇಡಮ್ ಅವರು, ಒಬ್ರೊಬ್ರು ಹಂಗೆ ನಿಂದಿರಿಸ್ಬಿಟ್ಟಿರ್ತಾರೆ. ಇವರು ನಿಂದಿರಿಸ್ಲಿಲ್ಲ, ಇವಾರು ನಿಂದಿರ್ಸ್ತಾನೆ. ಹಾಂ, ಇವ್ರು ನಿಂದಿರ್ಸಿದ್ರೆ ನೋಡ್ರಿ ಹಂಗೆ ಇದು ಮಾಡ್ತಾರೆ. ಇಲ್ಲಿ ನೋಡ್ರಿ ಎಲ್ಲ ಮಳೆ ಬಂದೈತಿ, ಫುಲ್ ಮಳೆ ಬಂದೈತಿ, ನೀರು ನಿಂತಾವು. ಇಲ್ಲಿ ನೋಡ್ರಿ ಎಲ್ಲ ನೀರು. ನಾಳೆ ಇದಕ್ಕಿಂತ ಭಾಳ ಮಳೆ ಬರ್ತೈತಿ. ಡ್ರೈನೇಜ್ ಅಷ್ಟು ಕರೆಕ್ಟ್ ಇಲ್ಲ ಅಂಥೇಳಿ ಒಂದು 5 ನಿಮಿಷ ಮಳೆ ಬಂದ್ರೂ ಫುಲ್ ರಶ್ ಆಗಿಬಿಡ್ತೈತಿ. ಹಾಂ, ಇದೇ ಬಿಲ್ಡಿಂಗ್ ಒಳಗೆ ಐತ್ರಿ ATM. ATM ಒಳಗೆ ಹೋಗಿ ರೊಕ್ಕ ತೊಗೊಂಡ್ಬಿಡ್ತೀನಿ. 200 ದಿರಮ್ ತಗೋಬೇಕು. 200 ದಿರಮ್ ಅಂದ್ರೆ ಒಂದು 5,000 ರೂಪಾಯಿ ತನಕ ಆಗ್ತೈತಿ. ನಂದು ಎಮಿರೇಟ್ಸ್ NBD ಬ್ಯಾಂಕ್ ಐತಲ್ಲ, ಅದಕ್ಕೆ ಎಮಿರೇಟ್ಸ್ NBD ATMಗೆ ಬಂದೀನಿ. ಬ್ಯಾರೆ ATMಗೆ ಹೋದ್ರೆ ಮತ್ತೆ 2 ದಿರಮ್ ಎಕ್ಸ್ಟ್ರಾ ಚಾರ್ಜ್ ಆಗ್ತಿತ್ತು. ಅದಕ್ಕೆ ನಾ ಸ್ವಲ್ಪ ವಾಕಿಂಗ್ನೂ ಆಗ್ತೈತಿ, ಹೊಸ ಗಿಂಬಲ್ ತೊಗೊಂಡಿಲ್ಲ, ಅದ್ರದ್ದು ಲಾಗೂ ಆಗ್ತೈತಿ ಅಂಥೇಳಿ ಇಲ್ಲೇ ಬಂದೆ. ನೋಡ್ರಿ, ಇಲ್ಲಿ ಇದರೊಳಗೆ ಕ್ಯಾಶ್ ಡಿಪಾಸಿಟ್ನೂ ಐತಿ. $200 ದಿರಮ್ ಎಂಟ್ರ ಎಮಿರೇಟ್ಸ್ NBD ATM. ಇದು ಎಣಿಸ್ಲಾತೈತಿ ರೀ ರೊಕ್ಕ. ಇಲ್ಲಿ ಬರ್ತೈತಿ ನೋಡ್ರಿ, ಇದ್ರೊಳಗೆ ಡಿಪಾಸಿಟ್ನು ಮಾಡ್ಬೋದು. ಮೊದಲ ಕಾರ್ಡ್ ಕೊಡ್ತೈತಿ. ಇಲ್ಲಿ ರೊಕ್ಕ ತೊಗೊಂಡು ಆಮೇಲೆ ಕಾರ್ಡ್ ನೆನಪಾರಿ ಹೋಗ್ತಾರಂತೇಳಿ ಮೊದಲು ಕಾರ್ಡ್ ತೊಗೋಬೇಕು, ಆಮೇಲೆ ರೊಕ್ಕ ಬರ್ತೈತಿ. ರೊಕ್ಕ ತೊಗೊಂಡು ಕೂಡಲೇ ಇಮಿಡಿಯೇಟ್ ಕ್ಲೋಸ್ ಆಗಿಬಿಡ್ತೈತಿ. ಅದ್ರಾಗೆ ಡೆಪಾಸಿಟ್ ಮಾಡೋರು ಇದ್ದೇವಂದ್ರೆ ಅದ್ರಾಗೆ ಡೆಪಾಸಿಟು ಮಾಡ್ಬೋದು. ಮುಗಿತೀರಿ ಕೆಲಸ. 200 ದಿರಮ್ ಬಂದು ನೋಡ್ರಿ. ಈಗ ಸ್ವಲ್ಪ ಈಚೆ ಕಡೆ ಹೋಗಿ ಇಲ್ಲೊಂದು ಪಾರ್ಕ್ ಐತಿ, ಪಾರ್ಕ್ ತೋರಿಸ್ತೀನಂತ. ನೋಡ್ರಿ ಎಷ್ಟು ಮಸ್ತ್ ಐತಿ. ಸಂಜೆ ಟೈಮ್ ಒಳಗೆ ಇಲ್ಲಿ ಫ್ಯಾಮ್ಲಿ ಎಲ್ಲ ಬಂದು ಇಲ್ಲೇ ಟೀ ಅದು ತಂದು, ಸ್ನ್ಯಾಕ್ಸ್ ಅದು ತಂದು ಕೂತು ಎಲ್ಲ ತಿಂದು ಆಟ ಅದು ಆಡಿ ಹೋಗ್ತಾರೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಕಾರ್ನಿಶ್ ಏರಿಯಾ ಅಂತಾರೆ. ಎಲ್ಲೆಲ್ಲಿ ಸ್ವಲ್ಪ ಸಮುದ್ರದ ಬೀಚ್ ಸೈಡ ಸ್ವಲ್ಪ ಹಿಂಗೆಲ್ಲ ನೀರು ಬಂದಿರ್ತೈತಲ್ಲ, ಅಲ್ಲಿ ಸ್ವಲ್ಪ ವಾಕಿಂಗ್ ಮಾಡ್ಲಾಕ ಅದು ಮಾಡಿ ಸ್ವಲ್ಪ ಜಾಗ ಮಾಡಿ ಗಾರ್ಡನ್ ಗತ್ತಲೆ ಮಾಡಿರ್ತಾರೆ. ಅದೇ ಕಾರ್ನಿಶ. ಹಿಂಗೈತೆ ನೋಡ್ರಿ. ಶಾರ್ಜಾ ಬಂದ್ರೆ ಅಂದ್ರೆ ಇದೊಂದು ಜಾಗ ಐತಿ ನೋಡ್ಲಕ್ಕ. ಇದು ಬಿಲ್ಡಿಂಗ್ ಸೆಂಟ್ರಲ್ ಸೂಕ್ ಏರಿಯಾ. ಆಮೇಲೆ ಇದೊಂದು ಇದು